ಆತ್ಮೀಯ ಯಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ಹುತಾತ್ಮರ ದಿನ, ಗಾಂಧೀಜಿಯವರನ್ನು ಹತ್ಯೆ ಮಾಡಿದ ದಿನ, ದೇಶ ಮಹಾನ್ ವ್ಯಕ್ತಿಯನ್ನು ಕಳೆದುಕೊಂಡ ದಿನ. ಇದರ ಬಗ್ಗೆ ನಾವು ಎಷ್ಟು ನೋವಿನಿಂದ ಹೇಳಿದರೂ ಸಹ ಇದು ಕಡಿಮೆ. ಯಾಕೆಂದರೆ ನಿಜವಾಗಿಯೂ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ರೆ ಅವ್ರ ತ್ಯಾಗ, ಬಲಿದಾನ, ಹೋರಾಟ, ನಾವೆಲ್ಲ ಇಂಥ ಮಾತಲ್ಲಿ ಹೊಗಳೇ ಮಾತಾಡ್ತಾ ಇದ್ದೀವಿ ಏನೋ ಅಂತ ಅನಿಸ್ತಾ ಇದೆ. ನಾವು ಇವತ್ತು ವಿಚಾರ ಮಾಡಿದಾಗ ಸಹಜವಾಗಿ ಇವತ್ತು ನಿಜವಾಗಿಯೂ ಗಾಂಧೀಜಿಯವರನ್ನು ಸ್ಮರಣೆ ಮಾಡುವಂತಹ ಅತ್ಯಂತ ಹೃದಯಕ್ಕೆ ಸಮೀಪವಾದಂಥ ದಿನ. ಆದರೆ ಇವತ್ತು ಹೆಚ್ಚು ಕಡಿಮೆ ಎಲ್ಲ ಕಡೆಗೂ ನೋಡಿದರು ಇವತ್ತು ಅವ್ರ ನೆನೆಯವರು ಕಡಿಮೆ ಆಗಿದಾರ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಹೋಗ್ತದೆ. ಯಾಕಪ್ಪ ಅಂತಂದ್ರೆ ಇವತ್ತು ಸಹಜ ನಮ್ಮ ಗೋಕಾಕದ ಬಗ್ಗೆನೂ ತೆಗೆದುಕೊಂಡು, ಇದು ಎಲ್ಲ ಊರುಗಳ ಕಥೆ, ಕೇವಲ ಗೋಕಾಕದ ಕಥೆ ಅಂತ ತಿಳ್ಕೊಳ್ಳೋಕೆ ಹೋಗ್ಬಾರ್ದು. ಮೊದಲದಾಗಿ ಸ್ಪಷ್ಟವಾಗಿ ಹೇಳುವಂಥದ್ದು, ಏನೋ ಒಂದಿಷ್ಟು ರಾಜಕಾರಣಿಗಳು, ಕಾಂಗ್ರೆಸ್ಸಿಗರು ಒಂದಿಷ್ಟು ಅಲ್ಲೇ ಸಂತಾಪ ಸೂಚನೆ ಏನೋ ಮಾಡಿ ಗಾಂಧಿ ಫೋಟೋಕ್ಕೆ ಮಾಲೆ ಹಾಕಿ ಬಿಟ್ಟು ಬಿಡ್ತಾರೆ ಅಷ್ಟೇ. ನಮ್ಗೆ ಸೂಟಿ ಬೇಕಂತ ಏನು ಹೇಳೋದ್ರಿ ಈ ಸಂದರ್ಭದಲ್ಲೇ. ಆದರೆ ಅಟ್ಲೀಸ್ಟ್ ಅವ್ರು ನೆನೆಯುವಂಥ ಕೆಲಸ ಆದರೂ ಒಂದಿಷ್ಟು ನಮ್ಮ ರಾಜಕಾರಣಿಗಳಿಂದ ಪ್ರಾಮಾಣಿಕವಾಗಿ ಆಗಬೇಕಾಗಿತ್ತಲ್ಲ ಅನ್ನುವಂಥದ್ದು. ಯಾಕಂದ್ರೆ ನಾವು ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಗೋಕಾಕದಲ್ಲಿ ಗಾಂಧಿ ಮೈದಾನ ಅಂತದ, ಗಾಂಧೀಜಿ ಅವರ ಮೂರ್ತಿ ಅದ. ಅಕ್ಟೋಬರ್ 2 ಮತ್ತು ಜನವರಿ 30ರಂದ ಅವ್ರು ನೆನೆದಕ್ಕೆ ನಾವು ಒಂದಿಷ್ಟು ಜನ ಕೂಡ್ತಾ ಇರ್ತೀವಿ. ಎಷ್ಟು ಜನ ಕೂಡ್ತಾ ಇರ್ತೀವಿ ಅಂದರೆ 8 ಜನ ಅಷ್ಟೇ ಮುಗಿತೇನೋ ಅಂತೇಳಿ. ಇತ್ತೀಚಿನ ಇನ್ನೂ ಕಡಿಮೆ ಆಗ್ತಾ ಇದೆ. ನಮ್ಮ ಚುನಿಲಾಲ್ ಬಾಪನಾಜಿಯವರು ಇರುವವರೆಗೆ ಆಗಲೂ ಅಷ್ಟಾಗಿತ್ತು. ನಮ್ಮ ತಳಕೋಡು ಶಿವಶಂಕರಪ್ಪನವರಾಗಿರ್ಬೋದು, ಎಲೆಗಾರ್ ಅವರಾಗಿರ್ಬೋದು, ಜ್ಞಾನಮಲ್ಲರಾಗಿರ್ಬೋದು, ಮಹಾವೀರ್ ಶೆಟ್ಟಿ ಅವರಾಗಿರ್ಬೋದು, ಇವರೆಲ್ಲರೂ ಸಿದ್ದಪ್ಪ ತಮಿದಳ್ಳಿ ಅಂತವರಾಗಿರ್ಬೋದು, ಇವರೆಲ್ಲರೂ ನಡೆಸ್ಕೊಂಡು ಬರ್ತಾಯಿದ್ರು. ಸುಮ್ಮನೆ ಬರ್ತಾರೇನೋಪ್ಪ ಅಂತ ನೋವು ಅನಿಸ್ತು ಭಾಳ. ಯಾರೂ ಬರಲ್ಲಪ್ಪ ಇದಕ್ಕಂತೇಳಿ. ಈಗಲೂ ಅಷ್ಟೇ ಅದ ಪರಿಸ್ಥಿತಿ. ಅದ್ರ ಜೊತೆಗೆ ನಿಜವಾಗಿಯೂ ಗಾಂಧಿ ಮೈದಾನ ಅಂದ್ರೆ ಮೈದಾನ ಆಗಿರಬೇಕದು. ಇಲ್ಲಂತೂ ಗೋಕಾಕದಲ್ಲಿ ಮೈದಾನ ಆಗಿಲ್ಲ, ಅದು ವ್ಯಾಪಾರ ಕೇಂದ್ರ ಆಗಿ ಹೋಗ್ಬಿಟ್ಟದ. ಹೊರತ ಗಾಂಧೀಜಿಯವರು ವ್ಯಾಪಾರಿ, ಆಮದ್ ಬೇರೆ ಬನಿಯ ಅವರು. ಹಾಗಂತ ತಿಳ್ಕೊಂಡು ಅವ್ರು ಸುತ್ತಮುತ್ತಲೆಲ್ಲ ನಾವು ವ್ಯಾಪಾರ ಕಟ್ಟೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ವ್ಯಾಪಾರದ ಅಂಗಡಿಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದು ನಿಜವಾಗಿ ಗಾಂಧೀಜಿಯವರ ಮೈದಾನ ಚರ್ಚೆಗೆ ಅಥವಾ ಒಂದು ಯಾವುದೇ ಸಭೆ ಸಮಾರಂಭಕ್ಕೆ ಮತ್ತೆ ಅದಕ್ಕೂ ಅನುಕೂಲ ಆಗುವಂಥದ್ದು ಒಂದು ಪ್ರತಿಭಟನೆಗೆ ಸಹಿತ. ಯಾಕೆಂದರೆ ಗಾಂಧೀಜಿಯವರ ಹೋರಾಟನ ನಿರಂತರ ಸತ್ಯಾಗ್ರಹ ಮೂಲಕ ಮೇಲೆ ಬಂದಂಥವ್ರು, ಅಹಿಂಸಾವಾದ ಹಿಡ್ಕೊಂಡು ಹೋರಾಟ ಮಾಡಿದವರು. ಅಲ್ಲಿ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಯಾವ ದೊಡ್ಡ ಫಂಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಸರ್ಕಾರ ತಪ್ಪು ಮಾಡಿದ್ದಾರೆ, ಪ್ರತಿಭಟನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಚಿಕ್ಕದಾಗಿದೆ ಆ ಏರಿಯಾ ಸ್ವಚ್ಛ ಇನ್ನೂ ಅಷ್ಟೇ ಇವಾಗ ಸ್ವಚ್ಛ ಏನೋ ಇವತ್ತು ಮುನ್ಸಿಪಾಲ್ಟಿ ಅಥವಾ ನಮ್ಮ ನಗರಸಭೆ ಮಾಡ್ತಾ ಇದ್ರೆ ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಸುತ್ತಮುತ್ತಲ ಅಂಗಡಿಗಳು ಇರೋದ್ರಿಂದ ಅಲ್ಲಿ ಏಕಾಗ್ರತೆ ಮಾಡಲಿಕ್ಕಾಗಲಿ, ಗಾಂಧೀಜಿಯವ್ರು ನೆನೆಯೋದಕ್ಕಾಗಲಿ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅದರಲ್ಲೂ ಗುರುವಾರ ಸಂತೆ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಸಂತೆನ ಅವತ್ತೊಂದು ದಿನ ಬರೀ ಉಳಿದ ದಿನ ಆದರೂ ಸ್ವಲ್ಪ ಸ್ಪೇಸ್ ದೊಡ್ಡದಾಗಿ ಸ್ವಚ್ಛಾಗಿ ಇರಬೇಕಲ್ಲ ಅನ್ನುವಂಥದ್ದು ಇಲ್ಲಿಯ ಗಾಂಧೀಜಿ ಅನುಯಾಯಿಗಳ ಒಂದು ಏನಪ್ಪ ಅಂದ್ರೆ ಬೇಡಿಕೆ, ಬಹಳ ದಿನಗಳ ಬೇಡಿಕೆ. ಇಂಥ ಒಂದು ಈ ಗೋಕಾಕದಲ್ಲಿ ಮಹಾತ್ಮ ಗಾಂಧಿ ಸೇವಾ ಸಮಿತಿ ಗೋಕಾಕದ ಮಾಡ್ಕೊಂಡಿದ್ದರು. ಚುನಿಲಾಲ್ ಬಾಪನವರು ಹೇಳಿದ್ದಲ್ಲಿ ಜಸ್ಟ್ ನಂಬರ್ ಅವ್ರ ಹೆಸರುಗಳನ್ನು ಅವರೇ ಕುಡ್ಕೊಂಡು ಸಮಿತಿ ಮಾಡಿಕೊಂಡ್ರು. ನಿರಂತರ ಗಾಂಧೀಜಿಯ ನೆನಪು ಮಾಡ್ಕೊಳ್ಳೋಂಥ ಪ್ರಸಂಗಗಳು ಮಾಡ್ತಾ ಬಂದರು. ಇದು ಹೆಚ್ಚು ಕಡಿಮೆ 48 ನಂತರ ಅಥವಾ 49 ನಿರಂತರ ನಡೀತಾನೆ ಬಂದದ್ರಿ. ಅದರಲ್ಲೂ ಮುಖ್ಯವಾಗಿ ಈ ಭಾಗದಲ್ಲೇ ನಿಜವಾಗಿಯೂ ಗಾಂಧೀಜಿಯವ್ರ ತತ್ವ ನೆಲೆಗಟ್ಟಿನ ಹೋರಾಟ ಮಾಡಿದವರು ಯಾರಾದರೂ ಇದ್ದರೆ ಅವರು ನಮ್ಮ ಅರಬಾವಿ ಯಮನಪ್ಪನವರು. ಅವರು ಇವನ್ನ ಇಲ್ಲಿ ಫ್ಯಾಕ್ಟ್ರಿ ಅದು ಶುಗರ್ ನಮ್ಮ ಗಿರಣಿ ಅಂತೀವಲ್ಲ, ಹದ್ದೀಪ್ ಫ್ಯಾಕ್ಟ್ರಿಯಲ್ಲೂ ಸಹಿತ, ಗೋಕಾಕ್ ಗಿರಣಿಯಲ್ಲೂ ಸಹಿತ ಕಾರ್ಮಿಕರಾಗಿ ದುಡಿದು ಕಾರ್ಮಿಕರಿಗಾಗಿ ಹೋರಾಟ ಮಾಡಿದಂಥವ್ರು. ಅವ್ರ ಹೆಸರು ಇವತ್ತಿಗೂ ಅಲ್ಲೇ ಸದಾ ಮುಂಚೂಣಿಲ್ಲ ಹೋರಾಟಗಾರರು. ಅವ್ರ ಶಿಷ್ಯರಾದಂಥ ವಿಶೇಷವಾಗಿ ಎತ್ತಿನಮಣಿ ಉದ್ದಪ್ಪ ಇಂಥವರೆಲ್ಲ ಹೋರಾಟ ಮಾಡಿದವರು, ಸದಾ ಗಾಂಧೀಜಿಯವ್ರು ನೆನೆಸ್ಕೊಂಡು ಬಂದಂಥವ್ರು, ಗಾಂಧಿ ತತ್ವಗಳು ಹೇಳ್ಕೊತ ಬಂದಂಥವ್ರು. ಇವತ್ತಾಗಿ ಮಾತ್ರ ಇವತ್ತು ನೆನಪಿಸ್ತಾ ಇದ್ದೀನಪ್ಪ ಅಂತಂದ್ರೆ ನಾನು ಇವತ್ತು ನಮಗೆ ವಿಶೇಷವಾಗಿ ಅರಬಾಯಿ ಯಮನಪ್ಪವ್ರ ಫೋಟೋ ಅಂತ ಮೋಸ್ಟ್ಲಿ ಎಲ್ಲಿ ಸಿಗಲಿಕ್ಕಿಲ್ಲ ಅನ್ನಿಸ್ತದೆ. ಯಾಕಂದ್ರೆ ತಮ್ಮ ಜೀವಿತದ ಕೊನೆಯ ಕಾಲದಲ್ಲಿ ಭಾಳಷ್ಟು ನೋವನ್ನು ಅನುಭವಿಸಿದ್ರು, ತೊಂದರೆ ಅನುಭವಿಸಿದ್ರು, ಬಡತನ ಅನುಭವಿಸಿದ್ರು ಅನ್ನುವಂಥ ಮಾತುಗಳು ನಾವು ಕೇಳಿದ್ದು. ಅದರಲ್ಲೂ ಮುಖ್ಯವಾಗಿ ನಮ್ಮ ಈ ಭಾಗದ ಇತಿಹಾಸ ಬಗ್ಗೆ ಸ್ವಲ್ಪ ಅತ್ಯಂತ ಸಮೀಪದಲ್ಲಿ ವಿಚಾರಣೆ ಕೊಡುವಂಥ ನಮ್ಮ ಎಲೆಗಾರ್ ಅವರಾಗಿರ್ಬೋದು, ಚುನಿಲಾಲ್ ಬಾಪನವರಾಗಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಪೀಳಿಗೆ ಒಳಗೆ ಅಜ್ಜಪ್ಪ ಅಥವಾ ಸಂತರಾಮ್ ಬಿರಡಿಯವರು
ಬಿರ್ಡಿಯವರಂತೂ ವಿಶೇಷವಾಗಿ ಗಾಂಧೀಜಿ ಅಭ್ಯಾಸ ಮಾಡಿದವರು, ಜೊತೆಗೆ ಗಾಂಧೀಜಿಯವರ ಬದುಕಿನ ಈ ಏನಪ್ಪ ಅಂತಂದ್ರೆ ಈ ಖಾದಿಯನ್ನು ಧರಿಸ್ಕೊಂಡು ಬದುಕನ್ನು ಇಟ್ಕೊಂಡವರು, ಪ್ರಾಮಾಣಿಕವಾಗಿ ಬಂದಂಥ ವ್ಯಕ್ತಿ. ಅವರಿದ್ದಂಥವ್ರು ಇವೆಲ್ಲ ಕಥೆಗಳನ್ನು ಹೇಳ್ತಾ ಇದ್ರು. ಅದರಲ್ಲೂ ನಮ್ಮ ವಿಶೇಷವಾಗಿ ಅರಬಾವಿ ಅಮ್ಮನಪ್ಪ ಅವರ ಬದುಕು ಹೆಂಗಿತ್ತು, ಲಾಸ್ಟಿಗೆ ಭಾಳ ತೊಂದರೆಗಳಿದ್ದಾಗ ಅವ್ರ ಮನೆ ನಡೆಸೋದು ಭಾಳ ಕಷ್ಟ ಇತ್ತಂತ. ಅಂಥ ಪ್ರಸಂಗದಲ್ಲೇ ನಮ್ಮ ನಡೆದ ಘಟನೆ ಇದು. ವಿಶೇಷವಾಗಿ ಅದು ಸ್ವತಂತ್ರ ಯೋಧರಿಗೆ ಅವ್ರಿಗೆ ಒಂದು ಸ್ವಲ್ಪ ಪಿಂಚಣಿ ಕೊಡುವಂಥ ಒಂದು ಕಾರ್ಯಕ್ರಮ ಇತ್ತು. ಇತ್ತೀಚೆಗೆ ಅದು ಕಡಿಮೆ ಆಗ್ತಾ ಹೋಯ್ತು, ಯಾಕಂದ್ರೆ ಜನಗಳು ಮುಗಿದು ಹೋಗ್ಬಿಟ್ಟು. ಆ ಸಂದರ್ಭದಲ್ಲಿ ಸರ್ಕಾರನ ಸ್ವತಃ ಅವರಿಗೆ ಪಿಂಚಣಿ ತೊಗೊಳಿಕ್ಕೆ ಸಜೆಸ್ಟ್ ಮಾಡಿ ಸಹಿತ ನಾ ಕೂಲಿ ಕೇಳ್ತಾ ಇಲ್ಲಪ್ಪ, ನಾ ಹೋರಾಟ ಮಾಡಿದ್ದು ನಮ್ಮ ಜನರಿಗೆ ಸ್ವತಂತ್ರವಾಗಿ ಅಂತ ಹೇಳಿದಂಥ ವ್ಯಕ್ತಿ. ಆದ್ರೆ ಕೊನೆಗೆ ಅವ್ರು ಎಂಥ ದುರಂತ ಪರಿಸ್ಥಿತಿ ಬಂತಪ್ಪ ಅಂತಂದ್ರೆ, ಆರ್ಥಿಕ ಅಭದ್ರತೆ ಬಂತಂದ್ರೆ, ಅವರ ಹೆಂಡತಿಯವರಿಗೆ ಪಾಪ ಮನೆ ಇರೋದು ಕಷ್ಟ ಆದಾಗ ಅವ್ರ ಸಂಬಂಧಿಕರು ಬಂದಿಲ್ಲ, ಅವರ ಪತ್ನಿ ನಾನು ಅಂತ ತಿಳ್ಕೊಂಡು ಒಂದು ಆಪ್ರೇಷನ್ ಕೊಟ್ಟು ಪಿಂಚಣಿಗೆ ಅರ್ಜಿ ಹಾಕಿದ್ದಕ್ಕಾಗಿ ಅವ್ರು ಇಡೀ ತಮ್ಮ ಜೀವಿತದ ಕೊನೆಯವರೆಗೂ ಸಹ ತಮ್ಮ ಹೆಂಡತಿ ಜೊತೆ ಮಾತಾಡಲಿಲ್ಲ ಅನ್ನೋ ಸುದ್ದಿ ಕೇಳಿದಾಗ ಇಂಥವ್ರು ಉಂಟಾ ಅಂತ. ಇಂಥ ಬಗ್ಗೆ ನಾವು ಏನೂ ಮಾತಾಡೋದಿಲ್ಲ ಬಲ್ರಿ. ಇವತ್ತು ನಾವು ಏನೋ ಕಾಂಗ್ರೆಸ್ಸಿಗರಂದ್ರೆ ಏನೋ ಮಾಡೋದು. ಇವತ್ತು ನಾನು ನಿಜವಾಗಿ ಮತ್ತು ನೆಹರು ಕಾಂಗ್ರೆಸ್ ಅಂತ ಭ್ರಷ್ಟ ಆಗೋಗ್ಬಿಟ್ಟದು. ಆ ಮತ್ತೆ ಬೇರೆ ಯಾವ ವ್ಯಕ್ತಿ ಗಾಂಧಿಯನ್ನು ಹಿಡ್ಕೊಂಡು ಬಂದಂಥ ಪಕ್ಷತ್ತೋ ಆ ಪಕ್ಷ ಇವತ್ತು ಏನಪ್ಪ ಅಂತಂದ್ರೆ, ನಾನು ಇವತ್ತು ಸಹಿತ ಅವ್ರಿಗೆ ರಾಜಕೀಯವಾಗಿ ಬೇಕಾಗಿದ್ದಾರೆ ಗಾಂಧಿಯವರು. ನಿಜವಾಗಿ ಗಾಂಧೀಜಿ ಬದುಕನ್ನು ಅನುಭವಿಸಬೇಕು, ಅದಕ್ಕೆ ಪ್ರಾಮಾಣಿಕ ಮಾಡಬೇಕು ಅಂತ ಯಾವ ಕಾಂಗ್ರೆಸ್ನಲ್ಲೂ ಇಲ್ಲ. ಇಲ್ಲಿ ಲೋಕಲ್ ರಾಜಕಾರಣಿಗಳಲ್ಲೂ ಸಹಿತ ಇಲ್ಲ. ಅದು ನಿಜವಾಗಿಯೂ ಇವತ್ತು ಗಾಂಧೀಜಿ ಮೂರ್ತಿಯ ಸುತ್ತಮುತ್ತ ಇಲ್ಲಿಯ ಲೋಕಲ್ ರಾಜಕಾರಣಿಗಳು ಬಂದು ಅವ್ರ ನೆನದ ಯಾಕಂದ್ರೆ ಯಾವುದೋ ಪಕ್ಷದವ್ರಿಲ್ಲ, ಅವರು ಬಿ ಜೆ ಪಿಗಿರಲಿ ಕಾಂಗ್ರೆಸ್ಗಿರಲಿ ಯಾವುದೇ ಪಕ್ಷದವರಿರಲಿ ಬರಬೇಕಾಗಿತ್ತು. ಯಾಕಂತಂದ್ರೆ ಅವ್ರ ಮನೆಯಲ್ಲಿ ನೆನೆತಿರ್ಬೋದು. ಬಟ್ ಇಲ್ಲಿ ಗಾಂಧಿ ಮೂರ್ತಿಯ ಮುಂದೆ ಬಂದ ಗಾಂಧೀಜಿ ವಿಚಾರಗಳನ್ನು ಜನರ ಮುಂದೆ ಸಾರ್ವಜನಿಕವಾಗಿ ಹೇಳ್ತಾ ಹೋಗೋದ್ರಿಂದ ಜನ ಹೌದು ಅದ್ರಲ್ಲಿ ಏನೂ ಅದಲ್ಲ ಅನ್ನುವಂಥ ವಿಷಯಗಳು ವಿಶೇಷವಾಗಿ ಬರುವಂಥ ಗಾಂಧೀಜಿ ಎಂಥ ಒಂದು ಸಮರ್ಥ ವ್ಯಕ್ತಿ ಇದ್ದರು ಅನ್ನೋದು ಅದು ಯಾರು ಹೇಳ್ಬೇಕು. ಇವತ್ತು ಆ ಕೆಲಸ ಇವತ್ತು ನಿಜವಾಗಿಯೂ ಮಾಡಬೇಕಾಗಿತ್ತು. ಅದಕ್ಕಾಗಿನ ಮಹಾತ್ಮ ಗಾಂಧಿ ಸೇವಾ ಸಮಿತಿ ಅಂತ ಮಾಡ್ಕೊಂಡಿದ್ರು. ಅದು ರಿಜಿಸ್ಟ್ರೇಷನು ಆಗಲಿಲ್ಲ. ಎಲ್ಲರೂ ಮಾಡೋಣ ಅಂತ ಹೇಳುವಂಥವ್ರು. ಆದರೆ ಅದಕ್ಕೆ ಯಾರೂ ಆರ್ಥಿಕ ಭದ್ರತೆ ಕೊಡಲಾರ್ದಂಗಾಗಿ ಅದು ಸಹಿತ ಎಲ್ಲೋ ಒಂದು ಮೂಲಿ ಸೇರ್ತಿ ಇವತ್ತು ಅನ್ನುವಂಥ ಮಾತನ್ನು ನಾವು ಗಮನಿಸ್ಬೇಕಾಗಿದೆ. ಏನೋ ಆಗಲಿ ಇವತ್ತು ನಮ್ಮ ಬಾಪನವರ ಸಂತತಿ ಅವ್ರು ಬರ್ತಾರೆ, ಅವರು ಇವತ್ತು ಇನ್ವಾಲ್ವ್ ಆಗ್ತಾ ಇರ್ತಾರೆ. ಒಂದು 8 ಜನ ಬಂದ ಗಾಂಧೀಜಿಯವ್ರು ಸ್ಮರಣೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ಪೀಳಿಗೆಯಲ್ಲಿ ವಿಶೇಷವಾಗಿ ನಮ್ಮ ಅಜ್ಜಪ್ಪ ಬಿರಡಿ ಅವರು, ಅವ್ರ ಜೊತೆಗೆ ದಸ್ತಗೀರ್ ಪೈಲ್ವಾನ್ ಅಂತವರು ಸಹಿತ ಇದರಲ್ಲಿ ಬಂದು ಭಾಗವಹಿಸ್ತಾರೆ. ಇತ್ತೀಚಿನ ದಿನ ನಮ್ಮ ಪ್ರೊಫೆಸರ್ ಪೀರ್ಜಾದಿ ಅವರು ಬರ್ತಾಯಿದ್ರು. ಪಾಪ ಅವ್ರಿಗೂ ಏನೋ ಅನಾರೋಗ್ಯದ ಕಾರಣ ಬಂದಿಲ್ಲ. ಅದೇನೂ ಇಲ್ಲ. ಈ ಒಂದು ಗಾಂಧಿ ಮೈದಾನ ಇವತ್ತು ಏನಾಗಬೇಕಾಗಿದೆ ಅಂದರೆ, ಇವತ್ತಿನ ರಾಜಕಾರಣಿಗಳು ಅದರಲ್ಲೂ ಲೋಕಲ್ ನಮ್ಮ ಲೀಡರ್ಗಳು ದಯವಿಟ್ಟು ಆ ಮೂರ್ತಿಯ ಸುತ್ತಮುತ್ತ ಎಲ್ಲನೂ ಕ್ಲೀನ್ ಇಡೀಸ್. ಅಲ್ಲಿ ವ್ಯಾಪಾರಕ್ಕೆ ಅಂದರೆ ಇನ್ನೊಂದು ಎಲ್ಲೋ ಮಾಡಲಿ ಅವರು ಪಾಪ ಅವರು ಬದುಕದ ವ್ಯಾಪಾರಿಗಳದನ್ನು ದೂರ ಇಟ್ಟು ಮಾಡಿದರೆ ಅಲ್ಲೇ ಏನಪ್ಪ ಅಂದರೆ ಯಾವುದೇ ಕಾರ್ಯಕ್ರಮ ಮಾಡೋದಕ್ಕೆ ಅಥವಾ ಏನೋ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡೋದಕ್ಕೆ ಅಹಿಂಸಾ ರೂಪದಲ್ಲಿ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುವಂಥ ಜಾಗ ಇದೆ. ಯಾಕಂದರೆ ಗಾಂಧೀಜಿಯವರು ಹೋರಾಟಗಾರರು, ಜನಪರವಾದ ಹೋರಾಟಗಾರರು. ಹೀಗಾಗಿ ಏನಾದರೂ ಜನರಿಗೆ ಅನ್ಯಾಯ ಆಗ್ತಿದ್ರೆ ಮತ್ತೇನೋ ಆಗ್ತಿದ್ರು ಪ್ರತಿಭಟನೆ ಮಾಡೋದಕ್ಕೆ ಒಂದು ಜಾಗ ಬೇಕಾಗ್ತದೆ. ಆ ಜಾಗ ಅಲ್ಲಿ ಕ್ಲೀನಾಗಿಟ್ಟರಪ್ಪ ಅಂದರೆ ಅದು ದೊಡ್ಡ ಉಪಕಾರ ಮಾಡಿದಾಗ ಲೋಕಲ್ ನಮ್ಮ ಶಾಸಕರು ಆದೇಶದಲ್ಲಿ ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರ ಆದೇಶದಲ್ಲಿ ಗಮನ ಹರಿಸಬೇಕಾಗಿದೆ ಅಂತ. ಯಾಕಂದ್ರೆ ಇಲ್ಲಿ ಗೋಕಾಕದಲ್ಲಿ ಪ್ರತಿಭಟನೆ ಅಂತ ಇಲ್ಲ, ಇತ್ತೀಚಿನ ಸತ್ತು ಹೋಗ್ತಾ ಇದ್ದಾವೆ. ಆ ಮತ್ತು ಬೇರೆ ಏನೋ ಒಂದಿಷ್ಟು ಗಾಂಧೀಜಿಯವ್ರ ಮುಂದೆ ನಮ್ಮದು ಅಟ್ಲೀಸ್ಟ್ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ಬೋದು, ಮತ್ತೇನು ಮಾಡ್ಲಿಕ್ಕೆ ಒಂದು ಜಾಗ ಆಗ್ತದೆ. ಅದು ವಿಚಾರಗಳನ್ನ ಹಂಸೋದಕ್ಕೆ ಗಾಂಧೀಜಿಯವರು ಇವತ್ತು ಅನಿವಾರ್ಯ ಎಷ್ಟಾದ್ರೆ ಅನ್ನೋ ಸಹಿತ ಇವತ್ತು ಚರ್ಚೆ ಮಾಡ್ಬೇಕು ಮಾಡಿದ್ದೀನಿ. ಆ ಮತ್ತು ಬೇರೆ ಯಾಕಂದ್ರೆ ಇವತ್ತು ಗಾಂಧೀಜಿಯವ್ರು ಭಾಳ ಅನಿವಾರ್ಯ ಅದಾರ ಈ ದೇಶಕ್ಕೆ. ಮತ್ತು ಗಾಂಧೀಜಿಯವ್ರನ್ನ ಬಿಟ್ಟರೆ ಬೇರೆ ಭವಿಷ್ಯ ನಮಗಿಲ್ಲ. ಏನೋ 10% ನೀವೆಲ್ಲ ಸುಖದಿಂದ ಸೌಂದರ್ಯದಿಂದ ಇದ್ದಿರ್ಬೋದು, ಒಳ್ಳೆಯ ಬದುಕನ್ನು ಮಾಡ್ತಾ ಇರ್ಬೋದು. ಈ ದೇಶದ 90% ಜನ, 100ಕ್ಕೆ 90ರಷ್ಟು ಜನ ಇನ್ನೂ ಬಡತನ ಸುತ್ತಮುತ್ತ ಇದ್ದಾರೆ ಅನ್ನೋದನ್ನು ನಾವು ಗಮನದಲ್ಲಿಟ್ಟುಕೊಂಡು ಆದೇಶ ಇಲ್ಲ. ಗೋಕಾಕದಲ್ಲಾದರೂ ಅಟ್ಲೀಸ್ಟ್ ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಈ ಹಿಂದೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಿಂದನೂ ಅನುಕೂಲಗಳನ್ನು ಮಾಡ್ಕೊಂಡಿದ್ದಾರೆ. ಈ ಲೋಕಲ್ ರಾಜಕಾರಣಿಗಳು ಇವತ್ತು ಸ್ವತಃ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಆದರೂ ಸಹಿತ ಈ ದಿಶೆಯಲ್ಲಿ ಯೋಚನೆ ಮಾಡಬೇಕು ಅಂತೇಳಿ. ಯಾಕಪ್ಪ ಅಂತಂದ್ರೆ ಈ ಗಾಂಧಿ ಮೈದಾನ ನಿಜವಾಗಿಯೂ ನಮಗೆ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಬಹಳ ಪವಿತ್ರವಾದ ಜಾಗ. ಎಲ್ಲರಿಗೂ ಯಾವುದೇ ಊರಲ್ಲಿ ಇರೋದು ಗಾಂಧೀಜಿಯವರ ಮೈದಾನ ಸುತ್ತಮುತ್ತಲು ಆದಷ್ಟು ಕ್ಲೀನಾಗಿ ಇಟ್ಕೊಂಡು ಒಂದು ಪ್ರತಿಭಟನೆ ಏನೋ ವಿರೋಧ ಮಾಡೋದಕ್ಕಾಗಿ ಯಾವುದೋ ಸರ್ಕಾರ ಇರಲಿ, ಆಡಳಿತ ಇರಲಿ, ಇವತ್ತು ನಗರಸಭೆ ಇರಲಿ, ಏನೋ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡೋದಕ್ಕಾಗಿ ಒಂದು ಜಾಗ, ಅದು ಒಂದು ಗಾಂಧೀಜಿಯವ್ರ ಸ್ಮರಣೆ ಮಾಡೋದಕ್ಕಾಗಿ ಒಂದು ಜಾಗ ಬೇಕಾಗ್ತದೆ. ಆ ಜಾಗ ಈಗ ಇರೋದಪ್ಪ ಅಂದ್ರೆ ಇವತ್ತಿನ ನಗರಸಭೆ ಹಿಂದಿನ ಮಕ್ಕಳು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಆ ದಿಶೆಯಲ್ಲಿ ಆ ಸುತ್ತಮುತ್ತಲು ಒಂದಿಷ್ಟಿನಷ್ಟು ಕ್ಲೀನ್ ಇಟ್ಟು ಮಾಡಿ ಅಲ್ಲಿ ವ್ಯಾಪಾರಿಗಳಿಗೆ ಪಾಪ ಮತ್ತೊಂದು ಜಾಗ ಮಾಡಿಕೊಟ್ರೆ ಅವ್ರು ಮಾಡ್ತಾರೆ. ಅದನ್ನು ಆ ದಿಶೆಯಲ್ಲಿ ಚಿಂತನೆ ಅದು ಭಾಳ ಉತ್ತಮ. ಅದೇನೋ ಆಗಲಿ
ಇನ್ನಾದರೂ ನಮ್ಮ ಬಾಪನಾ ಅವರ ಸಂತತಿ ಅವರಾಗಿರ್ಬೋದು ಅಥವಾ ಅವರ ಮಕ್ಕಳಾಗಿರ್ಬೋದು ಅವ್ರ ಜೊತೆಗೆ ಇನ್ನುಳಿದ ಗಾಂಧೀಜಿಯವರನ್ನು ಅಥವಾ ಸ್ವತಂತ್ರ ಹೋರಾಟವನ್ನು ತಿಳ್ಕೊಂಡಂಥವ್ರು ಈ ಮಹಾತ್ಮ ಗಾಂಧಿ ಸೇವಾ ಸಮಿತಿಯನ್ನು ಇನ್ನೊಮ್ಮೆ ಅದನ್ನು ಊರ್ಜಿತಗೊಳಿಸಿ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲೆಲ್ಲ ಒಂದೇನಪ್ಪ ಗಾಂಧೀಜಿ ವಿಚಾರಧಾರೆಗಳನ್ನು ಬೆಳೆಸುವಂಥ ಹಬ್ಬಿಸುವಂಥ ಕೆಲಸ ಆದ್ರೆ ಭಾಳ ಉತ್ತಮ ಆಗ್ತದೆ. ಆ ದಿಶೆಯಲ್ಲಿ ನಮ್ಮ ಲೋಕಲ್ ರಾಜಕಾರಣಿಗಳಿಗೆ ಅದರಲ್ಲೂ ನಾವು ಮಿನಿಸ್ಟರ್ ಮಟ್ಟಿಗೆ ಬೆಳೆದಿದ್ದಂತಹ ನಮ್ಮ ಸತೀಶ್ ಅವರು ಜೊತೆಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಅಥವಾ ನಮ್ಮ ಇದೇ ಕಾಲಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರು ಇವರೆಲ್ಲರೂ ಈ ದಿಶೆಯಲ್ಲಿ ಒಂದು ಯೋಚನೆ ಮಾಡಿದರೆ ಭಾಳ ಯೋಗ್ಯ ಆಗ್ತದೆ. ಯಾಕಂದರೆ ಗಾಂಧಿ ಇವತ್ತು ಭಾಳ ಬೇಕಾಗಿದ್ದಾರೆ ಅನ್ನೋದನ್ನು ಅವ್ರಿಗೂ ಗೊತ್ತದ, ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಗೋಕಾಕದ ಇವತ್ತಿನ ಸುತ್ತಮುತ್ತ ಏನು ನಡೆದ್ರೆ ಅದ್ರ ಬಗ್ಗೆ ಒಂದಿಷ್ಟು ಹೇಳಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಇಲ್ಲಿಯ ನಗರಸಭೆ ಆದ ಕಾಳಜಿ ವಹಿಸಿ ಅಲ್ಲಿ ಮಾರ್ಕೆಟ್ನ ಸ್ವಲ್ಪ ಬೇರೆ ಬೇರೆ ಕಡೆ ಸ್ವಲ್ಪ ದೂರ ಅದು ಸುತ್ತಮುತ್ತಲು ಮಾಡಿದರೆ ಅವ್ರಿಗೂ ಉದ್ಯೋಗದ ಪಾಪ ಇಲ್ಲಂತೆಲ್ಲ ವ್ಯಾಪಾರ ಮಾಡ್ತಾ ಇರ್ತಾರೆ. ಸಣ್ಣ ಸಣ್ಣ ವ್ಯಾಪಾರಿಗರು ಸ್ವಲ್ಪ ಜಾಗ ಮುಂದಿಟ್ಟುಕೊಂಡು ಜಾಗ ಬಿಟ್ಟರಪ್ಪ ಅಂದ್ರೆ ಅನುಕೂಲ ಆಗ್ತದೆ. ಸ್ವಲ್ಪ ಸಣ್ಣ ಪ್ರಮಾಣದ 100-200 ಜನ ಅಲ್ಲಿ ಕೂಡುವಂಥ ಜಾಗ ಮಾಡಿಕೊಂಡ್ರೆ ಭಾಳ ಯೋಗ್ಯ. ಅದು ನಿರಂತರವಾಗಿ ಗಾಂಧೀಜಿ ವಿಚಾರಗಳನ್ನು ಹಂಸುವಂಥ ಕೆಲಸ ಆಗಲಿ ಮತ್ತು ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೊಂಡು 60 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.